ಮಂತ್ರಾಲಯ ಮಿನಿ ವ್ಲಾಗ್ಗೆ ಸ್ವಾಗತ. ಸಂಜೆ 5:30ಗೆ ಗಾಡಿಯಲ್ಲಿ ರೈಲ್ವೆ ಸ್ಟೇಷನಿಗೆ ಹೊರಟ್ವಿ. 8:30ಗೆ ರೀಚ್ ಆದ್ವಿ. ಟ್ರೈನ್ ಬಂತು, ಟ್ರೈನ್ ಹತ್ತಿದ್ವಿ. ಅಲ್ಲಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯ ಅಲ್ಲಿ ಇಳಿದು ನೆಕ್ಸ್ಟ್ ಆಟೋಲ್ ಹೊರಟ್ವಿ. 4:30 ಗಂಟೆಲಿ ಆಟೋಲ್ ಟ್ರಾವೆಲ್ ಮಾಡ್ಕೊಂಡು ಮಂತ್ರಾಲಯ ರೀಚ್ ಆದ್ವಿ. ಗೋವುಗಳು ನಮ್ಮನ್ನು ಸ್ವಾಗತ ಮಾಡ್ತು. ಹಾಗೆ ಫ್ರೆಶ್ ಅಪ್ ಆಗೋಣ ಅಂತ ನಮ್ಮ ರೂಮ್ ಕಡೆಗೆ ಹೊರಟ್ವಿ. ರೂಮ್ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ಹಾಗೆ ದರ್ಶನಕ್ಕೆ ಹೋಗೋಣ ಅಂತ ದರ್ಶನಕ್ಕೆ ಹೋಗಿ ಫಸ್ಟ್ ಮಂಚಾಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಕೈ ಮುಗಿದು ಆ ಮಂಚಾಲಮ್ಮ ದೇವಿಗೆ ಬೇಡ್ಕೊಂಡು ನೆಕ್ಸ್ಟು ರಾಯರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಬೃಂದಾವನದ ಕಡೆಗೆ ಬಂದ್ವಿ. 3 ಪ್ರದಕ್ಷಿಣೆ ಹಾಕಿ ರಾಯರ್ನ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಂಡು ನೆಕ್ಸ್ಟ್ ತಿಂಡಿಗೆ ಬಂದ್ವಿ. ನೆಕ್ಸ್ಟ್ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ವಾಲಂಟಿಯರ್ ಬ್ಯಾಚ್ ತೊಗೊಂಡು ಸೇವೆ ಮಾಡೋಕೆ ಹೊರಟ್ವಿ. ಸಂಜೆ ಬಂದು ಮತ್ತೆ ರೆಸ್ಟ್ ತಗೊಂಡು ಮತ್ತೆ ಸಂಜೆ ಬೃಂದಾವನದ ಹತ್ರ ಸೇವೆ ಮುಗಿಸ್ಕೊಂಡು ಅಲ್ಲಿ ರಥೋತ್ಸವ ನೋಡಿಕೊಂಡು ರಾತ್ರಿ ಊಟ ಮಾಡಿಕೊಂಡು ಸಂಜೆ ಹೊರಗಡೆ ಬಂದಾಗ ಅಲ್ಲಿ ನೃತ್ಯ ಕಾರ್ಯಕ್ರಮ ನಡೀತಿತ್ತು. ನೃತ್ಯ ಕಾರ್ಯಕ್ರಮ ನೋಡಿಕೊಂಡು ಹಾಗೆ ಹೊರಗಡೆ ಬಂದು ಮತ್ತೆ ಬೆಳಗ್ಗೆ ಎದ್ದು ದರ್ಶನ ಮುಗಿಸ್ಕೊಂಡು ಅಭಯ ಆಂಜನೇಯ ದೇವಸ್ಥಾನ ಕಡೆ ಹೊರಟ್ವಿ. ಅಪ್ಪಣ್ಣಾಚಾರ್ಯರವರ ಮನೆಗೆ ಹೊರಟ್ವಿ. ಆಮೇಲೆ ಏಕಶಿಲಾ ಬೃಂದಾವನ ಕಡೆ ಹೊರಟ್ವಿ. ಬೆಚ್ಚಾಲಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಿದ್ವಿ. ಅಲ್ಲಿಂದ ಡೈರೆಕ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ಮಂತ್ರಾಲಯ ಕಡೆಗೆ ಆಟೋಲ್ ಹೊರಟು ಬಂದ್ವಿ. ಸಂಜೆ ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ಹಾಗೆ ಬಜ್ಜಿ ತಿನ್ನೋಣ ಅಂತ ಬಂದು ಸಂಜೆ ಆಗಿದ್ದರಿಂದ ಬಜ್ಜಿ ತಿಂದು ಅಲ್ಲಿಂದ ಬೆಂಗಳೂರು ಕಡೆಗೆ ಹೊರಟ್ವಿ. ನನ್ನ ಕಂಪ್ಲೀಟ್ ಮಂತ್ರಾಲಯ ಬ್ಲಾಗ್ನ ನೋಡಬೇಕು ಅಂದರೆ ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್.